ಸತ್ಯಶೋಧಕಕ್ಕೆ ಮತ್ತೊಮ್ಮೆ ಸ್ವಾಗತ. ನೀರು ನಾಗರಿಕತೆಯ ತವರೂರು. ಇದೆಲ್ಲ ಪಾಠಗಳನ್ನು ನಾವು ಸಣ್ಣಿರ್ತ ಶಾಲೆಯಿಂದಲೇ ಕಲಿತಾ ಇದ್ದೀವಿ. ನೀರಿಲ್ಲದೆ ನಮ್ಮ ಯಾವುದೇ ದಿನನಿತ್ಯದ ಅಗತ್ಯಗಳು ಪೂರೈಕೆಗೊಳ್ಳೋದಿಲ್ಲ. ಆದರೆ ನಾವು ನೀರನ್ನು ಗೌರವಿಸ್ತೀವ? ನೀರಿನ ಬಳಕೆ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವೋ ಅದನ್ನು ನಾವೆಲ್ಲರೂ ಅಗತ್ಯವಾಗಿ ಕಲಿಯಲೇಬೇಕಾದ, ಆದರೆ ಅದರ ಕಡೆಗೆ ಯಾವುದೇ ರೀತಿಯ ಗಮನ ಕೊಡದೆ ನಮ್ಮ ನಿರ್ಲಕ್ಷ್ಯದಿಂದ ನಮ್ಮ ಅವನತಿಯನ್ನು ನಾವೇ ಆಹ್ವಾನಿಸ್ಕೊಳ್ತಾ ಇದ್ದೀವಿ. ಇತ್ತೀಚೆಗೆ ಕಾವೇರಿ ಗಲಾಟೆಯಲ್ಲಿ ಎಷ್ಟೋ ಜನರು ಹೋರಾಡಿದರು, ಜಗಳಾಡಿದರು. ತುಂಬ ಭಾವನಾತ್ಮಕವಾಗಿ ನಾವೆಲ್ಲರೂ ಅದ್ರ ಬಗ್ಗೆ ತುಳಿದುಕೊಂಡ್ವಿ. ಕಾವೇರಿ ಇಶ್ಯೂನೇ ತಗೊಳ್ಕೊಳ್ಳೋಣ. ಕಾವೇರಿಯ ಹರಿವು ಕರ್ನಾಟಕದಿಂದ ಅದು ಪಾಂಡಿಚೇರಿ ದಾಟಿ ಸಮುದ್ರ ಸೇರೋ ತನಕ ಹತ್ತತ್ರ ಒಂದು 740 TMC ಅಡಿಯಷ್ಟು ಒಂದು ನೀರಿನ ಹರಿವಿದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಕರ್ನಾಟಕ 462 TMC ನೀರನ್ನು ಕಾಂಟ್ರಿಬ್ಯೂಟ್ ಮಾಡುತ್ತೆ. ತಮಿಳುನಾಡು 227 ಅಡಿ TMC ನೀರನ್ನು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕೇರಳ 51 TMC ನೀರನ್ನು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದರೆ 462 TMC ಅಡಿ ನೀರನ್ನು ಕಾಂಟ್ರಿಬ್ಯೂಟ್ ಮಾಡುವ ಕರ್ನಾಟಕ ಬರೀ 270 TMC ಅಡಿ ನೀರನ್ನು ಮಾತ್ರ ಬಳಸ್ಕೊಳ್ಳುತ್ತೆ. ಎಲ್ಲಿ ತಮಿಳುನಾಡು ಬರೀ 227 TMC ಅಡಿ ನೀರನ್ನು ಕಾವೇರಿಗೆ ಕಾಂಟ್ರಿಬ್ಯೂಟ್ ಮಾಡಿದರೂ ಕೂಡ 419 TMC ನೀರನ್ನು ಬಳಸ್ಕೊಳ್ಳುತ್ತೆ. ಕೇರಳ 51 TMC ನೀರನ್ನು ಕಾವೇರಿಗೆ ಕಾಂಟ್ರಿಬ್ಯೂಟ್ ಮಾಡಿದರೂ ಬರೀ 30 TMC ನೀರನ್ನು ಬಳಸ್ಕೊಳ್ಳುತ್ತೆ. ಇದನ್ನು ಈ ಅಂಕಿಅಂಶಗಳನ್ನು ನಾವು ನೋಡಿದಾಗ ನಮ್ಗೆ ಅನ್ಸ್ಬೋದು, ನೋಡಿ ತಮಿಳುನಾಡಲ್ಲಿ ಏನೆಲ್ಲ ಆಗ್ತಾ ಇದೆ, ಅವರು ನಮ್ಮಿಂದ ನೀರು ಕಸ್ಕೋತಿದ್ದಾರೆ ಅಂತ ಹೇಳಿ. ಬಟ್ ಇದು ಯಾಕೆ ಆಗ್ತಾ ಇದೆ? ಇದೇ ಅಂಕಿಅಂಶಗಳನ್ನು ನಾವು ಸುಪ್ರೀಂ ಕೋರ್ಟಿಗೆ ತಲುಪಿಸಿದಾಗ ಅವರಿಗೆ ಕಣ್ಣಿರಲಿಲ್ವಾ, ಕಿವಿ ಇರಲಿಲ್ವಾ? ಈ ಅಂಕಿಅಂಶಗಳನ್ನು ಯಾರಿಗೆ ತೋರಿಸಿದ್ರು ಕೂಡ ಸಹಜವಾಗಿ ಅನುಮಾನ ಬರುತ್ತೆ. ಹಾಗಿದ್ರೆ ತಮಿಳುನಾಡಿಗೆ ಏನಕ್ಕೆ ನೀರು ಕೊಡಬೇಕು ಅಂಥೇಳಿ? ಯಾಕಂದರೆ ಅವ್ರು ಗೆಲ್ಲೋದೆ ವಾಟರ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕ್ಲಾಸ್ನ ಸುಪ್ರೀಂ ಕೋರ್ಟಲ್ಲಿ ಇಡೋದ್ರ ಮೂಲಕ. ಸರಿ, ಅವ್ರಿಗೆ ಹೆಚ್ಚು ನೀರು ಕೊಟ್ಟರು ಇವರು ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಆದರೆ ನಾವು ಕಡಿಮೆ ನೀರು ತೊಗೊಂಡ್ರು ಅದನ್ನು ತುಂಬ ಯಥೇಚ್ಛವಾಗಿ ಬಳಸ್ಕೊಂಡು ನಮ್ಮ ಕೃಷಿಯನ್ನು ಮತ್ತು ಅದಕ್ಕೆ ಅಸೋಸಿಯೇಟ್ ಆಗಿರುವಂತಹ ಎಲ್ಲ ಕಾರ್ಯಕ್ಷೇತ್ರಗಳನ್ನು ಚೆನ್ನಾಗಿ ಬಳಸ್ಕೋತೀವಿ. ಅದಕ್ಕೆ ನಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳಿ ಮಂಡಿಸಿದ್ರು. ಇದಕ್ಕೆ ಕೌಂಟರ್ ಆಗಿ ಸುಮಾರು ಆರ್ಗ್ಯುಮೆಂಟ್ಗಳನ್ನು ನಮ್ಮ ಲಾಯರ್ ಕೊಡ್ಬೋದಾಗಿತ್ತು. ಆದರೆ 48.44 ಕೋಟಿಗಳನ್ನು ಖರ್ಚು ಮಾಡಿದ ನಂತರವೂ ಕೂಡ ಕರ್ನಾಟಕದ ಯಾವ ಲಾಯರ್ಗಳು ಕೂಡ ಸುಪ್ರೀಂ ಕೋರ್ಟಲ್ಲಿ ಈ ಅಂಕಿಅಂಶಗಳ ಪರ ಅಥವಾ ವಿರೋಧವಾಗಿ ಸರಿಯಾಗಿ ಮಾತಾಡಲಿಕ್ಕೆ ಆಗಿಲ್ಲ. ಸುಪ್ರೀಂ ಕೋರ್ಟ್ ಕೇಳೋದು ಇಷ್ಟೇ, ಅಲ್ಲರಯ್ಯ ನಿಮ್ಮ ಹತ್ರ ನೀರಿದ್ರೂ ಕೂಡ ಆ ನೀರಿನ ಬಳಕೆಯನ್ನು ನೀವು ಯಾವ ರೀತಿ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ. ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಯಥೇಚ್ಛವಾಗಿ ಕಾಡಬೇಕಾದ ಪ್ರಶ್ನೆಯೇ ಆಗಿದೆ. ಆದರೆ ನಾವು ಯಾರೂ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇಲ್ಲ. ಬೆಂಗಳೂರು ನಗರ ಒಂದರಲ್ಲೇ ನಾವು ಹಾಳು ಮಾಡುವ ಅಥವಾ ಪೋಲು ಮಾಡುವ ನೀರಿನ ಮೊತ್ತವನ್ನು ಸಂಗ್ರಹಿಸಿದರೆ ಅದು 3 ಕೆರೆಗಳನ್ನು ತುಂಬಿಸುವಷ್ಟು ನೀರಿನ ಮೊತ್ತವಾಗಿರುತ್ತದೆ. ಇಷ್ಟು ನೀರನ್ನು ನಾವು ದಿನದಲ್ಲಿ ಪೋಲ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಲೆಕ್ಕ ಹಾಕಿ ನಾವು ಒಂದು ವರ್ಷದಲ್ಲಿ ಹತ್ತತ್ರ ಒಂದು ಇಡೀ ನದಿಯ ನೀರನ್ನು ಚರಂಡಿಗೆ ಸುರಿತಾ ಇರ್ತೀವಿ. ವಾಟರ್ ಮ್ಯಾನೇಜ್ಮೆಂಟಿನ ವಿಷಯದಲ್ಲಿ ನಮ್ಮಷ್ಟು ಕೆಟ್ಟದಾಗಿ ವರ್ತಿಸುವವರು ಯಾರೂ ಇಲ್ಲ. ಒಂದು ಕಾವೇರಿ ಪುಷ್ಕಳವಾಗಿ ಹರಿಬೇಕು ಅಂತ ಹೇಳಿದರೆ ಅದಕ್ಕೆ ಹಲವಾರು ಉಪನದಿಗಳು ಸೇರ್ಕೋಬೇಕಾಗತ್ತೆ. ಕೊಡಗಲ್ಲಿರುವ ಲಕ್ಷ್ಮಣ ತೀರ್ಥ ಅನ್ನುವ ಕಾವೇರಿಯ ಉಪನದಿ ಈ ವರ್ಷ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಇದಕ್ಕೆ ಕಾರಣ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಧಾರ್ಷ್ಟ್ಯವಾಗಿ ನಡೀತಾ ಇರುವಂತಹ ಮರಳು ಮಾಫಿಯಾ ಮತ್ತು ಗಣಿಗಾರಿಕೆ. ಅಭಿವೃದ್ಧಿಯ ಹೆಸರಲ್ಲಿ ನಾವು ಬಿಲ್ಡಿಂಗ್ಸ್ಗಳನ್ನು ಕಟ್ತಾನೆ ಇದ್ದೀವಿ. ಆ್ಯಂಡ್ ಒಂದು ಮನೆ ನಮಗೆ ಸಾಕಾಗ್ತಾ ಇಲ್ಲ, ಹಲವಾರು ಮನೆಗಳನ್ನು ಕಟ್ಟಿ ಅದಕ್ಕೆ ಪ್ರಕೃತಿಯ ಸರ್ವ ಸಂಪನ್ಮೂಲಗಳನ್ನು ದೋಚ್ತಾ ಇದ್ದೀವಿ. ಮರಳು ನೀರಿನ ಹರಿವನ್ನು ಕಾಪಾಡುತ್ತೆ, ನೀರನ್ನು ಒಳಗೆ ಹೀರ್ಕೊಳ್ಳುತ್ತೆ. ಅದರಿಂದಾಗಿ ಅಂತರ್ಜಲ ಪುಷ್ಕಳವಾಗಿರುತ್ತೆ. ಆದರೆ ಯಾವಾಗ ನಮ್ಮ ಅತಿ ಆಸೆ ದುರಾಸೆಯಿಂದಾಗಿ ನಾವು ಮರಳುಗಳನ್ನು ಯಥೇಚ್ಛವಾಗಿ ಹಿರಿಲಿಕ್ಕೆ ಶುರು ಮಾಡ್ಕೋತೀವ, ಆಗ ನೀರಿನ ಮಟ್ಟ ಎಲ್ಲ ಕಡೆಯಿಂದಲೂ ಕಡಿಮೆ ಆಗ್ತಾ ಬರಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಕಾವೇರಿ ಇನ್ನು ಮುಂದಿನ 100 ವರ್ಷದಲ್ಲಿ ಇರ್ತಾಳೋ ಇಲ್ವೋ ಅನ್ನುವ ಆತಂಕ ಇಂದಿನ ಎಲ್ಲ ಪರಿಸರವಾದಿಗಳದಾಗಿದೆ. ಇವತ್ತು ತಮಿಳುನಾಡು ಮತ್ತು ಕೇರಳ ಎಷ್ಟು ನೀರನ್ನು ನಾವು ತಗೋಬೇಕು ಮತ್ತು ಅದನ್ನು ಹೇಗೆ ಹಾಳು ಮಾಡಬೇಕು ಅನ್ನೋದನ್ನು ಯೋಚಿಸೋ ಬದಲು ಎಷ್ಟು ನೀರನ್ನು ನಾವು ಉಳಿಸಬೇಕು ಮತ್ತು ಈ ಪ್ರಕೃತಿಯ ಕಡೆಗಿನ ನಮ್ಮ ಧೋರಣೆ ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಒಳ್ಳೆಯದು. ಇವತ್ತು ನಾವು ಯಾವ ನದಿಯ ನೀರಿನ ಸೆಳವನ್ನು ಕಾಪಾಡ್ಕೋಬೇಕು ಅಂತಿದ್ದೀವೋ ಆ ನೀರನ್ನು ಒಂದು ವೇಳೆ ನಾವು ಕಾಪಾಡಿಕೊಂಡ್ರು ಅದನ್ನು ನಾವು ಕೃಷಿಗೆ ಬಳಸ್ತಾ ಇಲ್ಲ. ಅದನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಅವರ ಅಭಿವೃದ್ಧಿಯ ಮಾದರಿಗಳಿಗೆ ಬಳಸ್ಕೊಂಡು ನದಿ ನೀರನ್ನು ನಮ್ಮ ಅಂತರ್ಜಲವನ್ನು ಸಂಪೂರ್ಣವಾಗಿ ನಾಶ ಮಾಡ್ಕೋತಾ ಇದ್ದೀವಿ. ಇವತ್ತು ಕಳಸಾ ಬಂಡೂರಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಅಥವಾ ದೇಶದ ಯಾವುದೇ ನದಿಯ ಪರಿಸ್ಥಿತಿ ತಗೊಂಡ್ರು ಇದು ನಿಚ್ಚಳವಾಗಿ ಕಾಣಿಸುತ್ತೆ. ಒಂದು ನದಿಯ ಹುಟ್ಟು ಒಂದು ಹಿಮದಿಂದ ಆಗುತ್ತೆ. ಒಂದು ಹಿಮದ ಜನನ ಸಂಪೂರ್ಣವಾಗಿ ಪುಷ್ಕಳವಾಗಿರುವಂಥ ಹರಿದ್ವರ್ಣ ಪ್ರದೇಶದಲ್ಲಾಗತ್ತೆ. ಕಾಡನ್ನು ಕಡಿದ್ವಿ, ಮರಳು ತೆಗೆದುಹಾಕಿದ್ವಿ, ಇಲ್ಲಿರುವಂತಹ ಗಾಳಿಗೆ ವಿಷ ತುಂಬಿಸಿದ್ವಿ. ಹೀಗಿರೋ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಗೆ ಶುದ್ಧವಾದ ನೀರು ಸಿಗಲು ಸಾಧ್ಯವೇ? ಯುನೆಸ್ಕೋದವರು ಇಡೀ ವಿಶ್ವದಲ್ಲಿ ಶುದ್ಧ ಗಾಳಿ ಮತ್ತು ನೀರು ಉಳಿಬೇಕು ಅಂತ ಹೇಳಿದರೆ ಕೆಲವು ತಾಣಗಳನ್ನು ನಾವು ಉಳಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟರು. ಅದರಲ್ಲಿ ಭಾರತದ ಪಶ್ಚಿಮ ಘಟ್ಟವನ್ನು ಉಳಿಸ್ಕೊಳ್ಳೇಬೇಕು ಅಂತ ಅದನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಿಸಿ ಅಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಮತ್ತು ಕಾರ್ಖಾನೆಯ ಕ್ರಿಯೆ ನಡಿಬಾರದು ಅಂತ ಹೇಳಿಕೊಂಡು ಒಂದು ಮಾತನ್ನು ಭಾರತೀಯ ಸರ್ಕಾರಕ್ಕೆ ಮುಂದಿಟ್ಟರು. ಆದರೆ
ನಮ್ಮ ಇಂಡಸ್ಟ್ರಿಯಲ್ ಲಾಬಿಗಳು ಎಲ್ಲ ಸೇರಿಕೊಂಡು ನಮ್ಮ ಬುದ್ಧಿಜೀವಿಗಳನ್ನು ಮುಂದಿಟ್ಕೊಂಡು ಅದನ್ನು ವಿರೋಧಿಸಿದರು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಗೇರಸಪ್ಪ ಅಂತ ಒಂದು ಜಾಗದಿಂದ ಸ್ಪೇನಿಗೆ 1940 ಅಂದರೆ ವಿಶ್ವಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಹಡಗುಗಳು ಹೋಗ್ತಾ ಇದ್ವು. ಒಂದು ಹಡಗು ಒಂದು ನದಿ ಮೇಲೆ ಬರಬೇಕು ಅಂತ ಹೇಳಿದರೆ ಅದು ನದಿಯ ಆಳ ಹತ್ತತ್ರ ಒಂದು ಸಮುದ್ರದಷ್ಟೇ ಇರಬೇಕಾಗತ್ತೆ. ಆದರೆ ಇವತ್ತು ಅದರ 10% ನೀರು ಕೂಡ ಶರಾವತಿಯಲ್ಲಿ ಉಳ್ಕೊಂಡಿಲ್ಲ. ಕಾರಣ ನಾವು ನೀರನ್ನು ತೆಗೆದು ಬೇರೆ ಬೇರೆ ಕ್ರಿಯೆಗಳಿಗೆ ಬಳಸ್ತಿದೆಯೇ ಹೊರತು ವಾಪಸ್ ನದಿಗೆ ನೀರನ್ನು ಸುರಿತಾ ಇಲ್ಲ. ಇವತ್ತು ಕರ್ನಾಟಕದ ಮತ್ಸ್ಯೋದ್ಯಮ ಅದ್ಯಾಕೆ ಇಡೀ ಭಾರತದ ಮತ್ಸ್ಯೋದ್ಯಮ ಮತ್ಸ್ಯಕ್ಷಾಮದಿಂದ ಒದ್ದಾಡ್ತಾ ಇದೆ. ನೀರು ಹರಿದು ಸಮುದ್ರಕ್ಕೆ ಹೋದರೆ ಮಾತ್ರ ಅಲ್ಲಿ ಮೀನುಗಳ ಸಂತಾನೋತ್ಪತ್ತಿ ಆಗಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ದುರಂತಗಳನ್ನು ನಾವು ದಿನನಿತ್ಯ ಎದುರಿಸ್ತಾ ಇದ್ದರೂ, ನಮ್ಮ ಸಾವನ್ನು ನಾವೇ ಆಹ್ವಾನಿಸ್ತಾ ಇದ್ದರೂ ಕೂಡ ಮೌನವಾಗಿ ಯಾವುದ್ರ ಬಗ್ಗೆನೂ ಪ್ರತಿಕ್ರಿಯಿಸದೆ ನಾವು ಬದುಕ್ತಾ ಇದ್ದೀವಿ ಅಥವಾ ಬರೀ ಉಸಿರಾಡ್ತಾ ಇದ್ದೀವಿ. ಈಗ ನಮ್ಮ ಆಕ್ರೋಶ ಇರಬೇಕಾದದ್ದು ಯಾರ ಮೇಲೆ? ನಮ್ಮಂತೆ ಪರ ರಾಜ್ಯದಲ್ಲಿ ವಾಸಿಸ್ತಾ ಇರುವಂತಹ ಜನರ ಮೇಲೆ, ಅಥವಾ ನಮ್ಮ ಜೊತೆಗೇ ವಾಸಿಸ್ತಾ ಇರುವಂತಹ ಪರ ರಾಜ್ಯದ ಸಂಸ್ಕೃತಿಯ ಜನರ ಮೇಲೆ, ಅಥವಾ ನಮ್ಮ ನಾಯಕರ ಮೇಲೆ? ಕೋಟೆಗಟ್ಟಲೆ ಹಣ ತಿಂದರೂ ಕೂಡ ನಮ್ಮ ಪರವಾಗಿ ಒಂಚೂರು ಯೋಚಿಸದೆ ಅದ್ರ ಬಗ್ಗೆ ವಾದ ಮಾಡೋ ತಲೆ ಕೆಡಿಸ್ಕೊಳ್ಳದೇ ಇರುವಂತಹ ಲಾಯರ್ಗಳ ಮೇಲೆ, ಅಥವಾ ಪ್ರತಿನಿತ್ಯ 3 ಕೊಳದಷ್ಟು ನೀರನ್ನು ದಿನನಿತ್ಯ ಹಾಳು ಮಾಡ್ತಾ ಇರುವಂತಹ ನಮ್ಮ ಮೇಲೆ? ಎಲ್ಲಿ ತನಕ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಳ್ಳೋದಿಲ್ವೋ ಕಾವೇರಿಯ ಹರಿವು ಕಡಿಮೆ ಆಗ್ತಾನೇ ಇರುತ್ತೆ, ಕಾವೇರಿಯ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ, ಆ್ಯಂಡ್ ಕಾವೇರಿ ಒಂದು ದಿವಸ ಬತ್ತು ಹೋಗ್ತಾಳೆ.